ಕಾಂತೆಯ ರೂಪು ಅವನ ಕಣ್ಣಿಗೆ ಯಾವ ರೀತಿ ಶೋಭಾಯಮಾನವಾಗಿ ಕಾಣುತ್ತಿದೆ ಅನ್ನುವಂಥದ್ದನ್ನ ಕವಿ ಇಲ್ಲಿ ಹೇಳ್ತಾರೆ. ಭಕ್ತಿ ಅನ್ನುವಂಥದ್ದೇ ಭವಸನ್ನಿಧಿಯಲ್ಲಿ ಅಂದ್ರೆ ಈಶ್ವರನ ಎದುರಿನಲ್ಲಿ ಭಕ್ತಿ ಎನ್ನುವಂಥದ್ದೇ ಇವಳ ರೀತಿ ರೂಪವನ್ನ ಪಡ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ ಅಂತ. ವಿಷ್ಣುವಿನ ನಾರಾಯಣನ ಒಕ್ಕಳಿನಲ್ಲಿ ಇರುವಂತಹ ಬಿಳಿಯ ತಾವರೆಯ ಬೀಜವೇನೋ ಅನ್ನುವ ಹಾಗೆ ಅವಳ ಜಪಮಣಿ ಕಾಣಿಸ್ತಾ ಇದೆಯಂತೆ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆ ಬಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸದ BCom ಮಕ್ಕಳಿಗೆ ಇಟ್ಟಿರುವಂತಹ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ನಾಗವರ್ಮ ಕವಿ ಬರೆದಿರುವಂತಹ ಒಂದು ವಿಶೇಷವಾದಂತಹ ಪದ್ಯ ಕೃತಿ ಕರ್ನಾಟಕ ಕಾದಂಬರಿ. ಆ ಕರ್ನಾಟಕ ಕಾದಂಬರಿ ಕೃತಿಯ 5 ಭಾಗವಾದಂತಹ ಒಂದು ಪದ್ಯವನ್ನು ಕುರಿತು ನಾನು ಮಾತನಾಡ್ತಾ ಇದ್ದೆ. ಇದು ನನ್ನ 3ನೇ ತರಗತಿ. ಇಂತಪ್ಪವರುಂ ಅಳುವಂದಂ ಅದ್ಭುತಂ ಅನ್ನುವಂಥ ಪದ್ಯದ ಹೆಸರಿನಲ್ಲಿ ಈ ನಿಮಗೆ BComನಲ್ಲಿ ಈ ಪದ್ಯವನ್ನು ಇಟ್ಟಿದ್ದಾರೆ. ಬಹಳ ಸೊಗಸಾಗಿದೆ. ನಾನು ಎಲ್ಲಿವರೆಗೂ ಇದುವರೆಗೂ ಮಾತನಾಡಿದ್ದೆ ಅಂತಂದ್ರೆ, ನನ್ನ ಕಳೆದ ತರಗತಿಯಲ್ಲಿ ಚಂದ್ರಪೀಡ ಬೇಟೆಯನ್ನಾಡುತ್ತಾ ಹಿಮಾಲಯದ ತಪ್ಪಲಿನವರೆಗೂ ಬಂದ್ಬಿಟ್ಟಿದ್ದಾನೆ. ಅತ್ಯದ್ಭುತವಾದಂಥ ಆಶ್ಚರ್ಯಗಳ ಮೇಲೆ ಆಶ್ಚರ್ಯವನ್ನ ಕಾಣ್ತಾ ಇದ್ದಾನೆ. ಕಿನ್ನರ ಮಿಥುನಗಳನ್ನ ಕಂಡ, ಅವುಗಳನ್ನ ಹಿಡಿಬೇಕು ಅಂತ ಹೋದ, ಹಿಡಿಯಕ್ ಆಗ್ಲಿಲ್ಲ. ಅದಾದ ತರುವಾಯ ಅವನು ಸುಸ್ತಾಗಿತ್ತು, ಕುದುರೆಗೂ ಸುಸ್ತಾಗಿತ್ತು. ಸರಿ, ಕುದುರೆಗೂ ಮತ್ತು ತನಗೂ ದಣಿವಾರಿಸ್ಕೊಳ್ಬೇಕು ಅಂತ ಹೇಳಿ ನೀರಿನ ಆಸರಿಯನ್ನ ಹುಡುಕ್ತಾ ಹೋದ. ನೀರನ್ನು ಕುಡ್ದಾಯ್ತು. ಅಲ್ಲೇ ಇದ್ದಂತಹ ಹಚ್ಚ ಹಸಿರಿನ ಹುಲ್ಲು ಗರಿಕೆಗಳನ್ನ ಕೊಯ್ದು ಇದೇನೋ ಆ ಕುದುರೆ ಮೇಯ್ಲಿ ಅಂತ ಅಂದ್ಬಿಟ್ಟು ಹಾಕಿದ್ದ. ಆ ಕುದುರೆ ಆ ಹುಲ್ಲನ್ನ ಮೇಯದನ್ನ ಬಿಟ್ಟು ಯಾವುದೋ ವೀಣೆಯ ದನಿಯನ್ನ ಆಲಿಸ್ತಾ ಇತ್ತು. ಎಲ್ಲಿಂದ ಇಲ್ಲಿ ಮನುಷ್ಯರೇ ಇಲ್ದೇ ಇರುವಂತ ಈ ಜಾಗದಲ್ಲಿ ವೀಣೆಯ ಧ್ವನಿ ಎಲ್ಲಿಂದ ಬರ್ತಾ ಇದೆ ನೋಡ್ಬೇಕಲ್ಲ ಅಂತೇಳಿ ಕುದುರೆಯನ್ನ ಹಿಂಬಾಲಿಸುತ್ತಾ ಹೋಗ್ತಾನೆ. ಅಂತ ಸಂದರ್ಭದಲ್ಲಿ ಅಲ್ಲೊಂದು ವಿಶೇಷವಾದಂಥ ಪವಿತ್ರವಾದಂತಹ ದೇವಸ್ಥಾನ, ಗುಡಿ, ಆಶ್ರಯ ತಾಣ ಅವನ ಕಾಣಿಸುತ್ತೆ. ಅಲ್ಲಿ ಅವನು ಅಂದ್ಕೋತಾನೆ, ಇಲ್ಲಿಂದಲೇ ಬಂದುದು ವೀಣಾಧ್ವನಿ ಅಂತ. ಇದು ಸಿದ್ಧಾಯತನಂ ನೋಡಿ, ಮನಂಗೊಳಿಸಿ ತೋರುತ್ತಿರ್ಪುದು ಇಲ್ಲಿಂದೇ ಬಂದುದು ವೀಣಾಧ್ವನಿ ಅಂತ. ಅಂದ್ರೆ ಇಲ್ಲಿರುವಂತ ಸಿದ್ಧಾಯತನಂ ಅಂತಂದ್ರೆ ಪವಿತ್ರವಾದ ಜಾಗ, ಆಶ್ರಯ ತಾಣ. ಇದು ಇಲ್ಲಿಂದನೇ ಆ ವೀಣಾಧ್ವನಿ ಬರ್ತಾ ಇದೆ. ನನ್ನ ಮನಸೆಳೆಯುವಂತ ಈ ವೀಣಾಧ್ವನಿ ಇಲ್ಲಿಂದನೇ ಬರ್ತಾ ಇದೆ. ನೋಡೋಣ ಯಾರು ಇದನ್ನ ಬಾಜಿಸ್ತಾ ಇದ್ದಾರೆ ಅಂತ ಹೇಳಿ ನೋಡುವುದಕ್ಕೆ ಉದ್ಯುಕ್ತನಾಗ್ತಾನೆ. ಅಂತ ಸಂದರ್ಭದವರೆಗೂ ನಾನು ಮಾತನಾಡಿದ್ದೆ. ನೋಡೋಣ ಬನ್ನಿ, ಅವನೇನನ್ನ ಕಂಡ, ಯಾರನ್ನ ಅವನನ್ನು ನೋಡ್ದ, ಎಂತ ಆಶ್ಚರ್ಯಕ್ಕೆ ಒಳಗಾಗ್ತಾನೆ ನೋಡೋಣ. ಅಮೃತಾಂಬೋ ರಾಶಿ ಪೂರ ಪ್ರತಿಮಾ ನಿಜ ತಪಸ್ಸಂಚಯಂ ಪರ್ವಿತು ಲೋಕಮನ್ ಎಂಬಂತಿರ್ದ ದೇಹಾಂಶಗಳ ಬಳಗದಿಂ ಕಾನನ ಆನೀಕಮಂ ದಂತಮಯಂ ಆಳ್ಪಂತೆ ತಾರಾಚಳಮನ್ ಅಸದಳಂ ನುಣ್ಣಿಪ್ಪಂತೆ ವರ್ವಳ್ ಅತ್ಯುತ್ತಮ ದಿವ್ಯಕಾರೆ ಕುಳ್ಳಿರ್ದು ಹತನು ಹರನನ್ ಆರಾಧಿಸುತ್ತಿದ್ದಳ್ ಆಗಳ್. ಅಲ್ಲಿ ಹೋಗಿ ಅವನು ನೋಡಿದಾಗ ಅತ್ಯುತ್ತಮ ದಿವ್ಯಾಕಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಏನೋ ದೇವತೆಯ ಹಾಗೆ ಒಬ್ಬ ಹೆಣ್ಮಗಳು ಕುತ್ಕೊಂಡು ಅಲ್ಲಿ ಕುಳ್ಳಿರ್ದು ಹತನು ಹರನನ್ ತನುವಿಲ್ಲದ ನೋಡಿ, ಹತನು ಹರನನ್ ಅಂದ್ರೆ ತನುವಿಲ್ಲದಂತಹ ಮದನನನ್ನ ಕೊಂದ ಶಿವನನ್ನ ಆರಾಧಿಸುತ್ತಿದ್ದ ಒಬ್ಬ ಹೆಣ್ಮಗಳನ್ನ ಅವನು ನೋಡ್ದ. ಶಿವನನ್ನ, ಪರಮೇಶ್ವರನನ್ನ, ಗಂಗಾಧರನನ್ನ ಪೂಜಿಸ್ತಿದ್ದಂತಹ ಒಬ್ಬ ಹೆಣ್ಮಗಳನ್ನ ಅವನು ಕಂಡ. ಯಾರು? ಚಂದ್ರಾಪೀಡ. ಅವಳು ಹೆಂಗಿದ್ಲು ಅನ್ನುವಂಥದ್ದನ್ನ ಕವಿ ನಾಗವರ್ಮ ಇಲ್ಲಿ ನಮಗೆ ಕಟ್ಕೊಡ್ತಾ ಇದ್ದಾನೆ. ಅವಳು ಎಷ್ಟು ಚೆನ್ನಾಗಿದ್ಲು ಅಂತ. ಅವಳು ಅದ್ಭುತವಾದ ಸುಂದರಿ. ಅವಳ ಸೌಂದರ್ಯ ಹೆಂಗಿತ್ತು ಅಂತೇಳಿ ಕವಿ ಈ ಮಾತುಗಳನ್ನು ಕಟ್ಕೊಡ್ತಾನೆ. ಅಮೃತಾಂಭೋ ರಾಶಿ ಪೂರ ಪ್ರತಿಮಾ, ಇದಿಷ್ಟು ಒಂದೇ ವಾಕ್ಯ. ಅಮೃತಾಂಭೋ ರಾಶಿ, ಅಮೃತದ ಸಮುದ್ರದ ಪ್ರವಾಹಕ್ಕೆ ಸಮಾನವಾಗಿದೆ ಅವಳ ದೇಹ ಸೌಂದರ್ಯ ಅಂತ ಹೇಳ್ತಾ ಇರೋದು. ಅಮೃತ ಅಂಬೋ ರಾಶಿ ಪೂರ ಅಂದ್ರೆ ಪ್ರವಾಹ, ಪ್ರತಿಮಾ ಅಂದ್ರೆ ಸಮಾನ ಅಂತ. ಯಾವುದಕ್ಕೆ ಸಮಾನ ಇವಳ ಸೌಂದರ್ಯ ಅಂತಂದ್ರೆ ಅಮೃತಾಂಬೋ ರಾಶಿಗೆ, ಆಯ್ತಾ?
ಅಮೃತವೆಂಬ ಸಮುದ್ರದ ರಾಶಿ, ಅಂದ್ರೆ ಆ ರಾಶಿಯ ಪ್ರವಾಹಕ್ಕೆ ಸಮಾನವಾಗಿತ್ತು ಅವಳ ದೇಹ ಸೌಂದರ್ಯ ಅಂತ ಹೇಳ್ತಾ ಇರೋದು. ಅದ್ರ ಜೊತೆಗೆ ನಿಜ ತಪಸ್ಸಂಚಯಂ ಪರ್ವಿತೋ ಲೋಕಮನ್, ಅವಳು ತಪಸ್ಸನ್ನ ಮಾಡ್ತಾ ಇದ್ಲು ಭಗವಂತನನ್ನ ಕುರಿತು, ಪರಮೇಶ್ವರನ ಕುರಿತು. ಅವಳ ತಪಸ್ಸಿನಿಂದ ಕ್ರೋಢೀಕರಣಗೊಂಡಿದ್ದಂತಹ ಆ ತಪಸ್ಸಿನ ವೈಭವ ಅಥವಾ ಕಾಂತಿ ಲೋಕಕ್ಕೆಲ್ಲ ಹರಡಿತೇನೋ ಅನ್ನಿಸ್ತಾ ಇತ್ತಂತೆ. ನಿಜ ತಪಸ್ಸಂಚಯಂ, ಅವಳ ತಪಸ್ಸಿನಿಂದ ಕ್ರೋಢೀಕರಣಗೊಂಡಿದ್ದಂತಹ ಆ ತಪಸ್ಸಿನ ಕಾಂತಿ ಪರ್ವಿತೋ, ವ್ಯಾಪಿಸಿತೋ, ಅಬ್ಬಿತೋ, ಎಲ್ಲಿಗೆ? ಲೋಕಮನ್, ಇಡೀ ಲೋಕಕ್ಕೆ ವ್ಯಾಪಿಸಿತೇನೋ ಹಬ್ಬಿತೇನೋ ಅನ್ನುವಂತಿದ್ದ ದೇಹಾಂಶಗಳ ಬಳಗದಿಂ, ಅವಳ ದೇಹದ ಕಿರಣಗಳ ಬಳಗದಿಂ, ದೇಹಾಂಶಗಳ ದೇಹ ಕಾಂತಿ, ದೇಹದಿಂದ ಕಾಂತಿ ಚಿಮ್ತಾ ಇದೆ, ಅದರ ಬಳಗ ಸಾಕಷ್ಟು ಇದ್ದಿತ್ತು, ಅದಕ್ಕೆ ಬಳಗ ಅಂತ ಬಳಸ್ತಾ ಇದ್ದಾರೆ. ಬಳಗದಿಂ ಅಮೃತಾಂಭೋ ರಾಶಿ ಪೂರ ಪ್ರತಿಮ ನಿಜ ತಪಸ್ಸಂಚಯಂ ಪರ್ವಿತೋ ಲೋಕಮನ್ ಎಂಬಂತಿರ್ಥ ದೇಹಾಂಶಗಳ ಬಳಗದಿಂ. ಈ ಅವಳ ತಪಸ್ಸಿನ ಸಂಚಯ ಕೂಡಿಕೊಂಡಿದ್ದಂತಹ ಕಾಂತಿ ಇಡೀ ಲೋಕವನ್ನೇ ವ್ಯಾಪಿಸಿತೇನೋ ಅಬ್ಬಿತೇನೋ ಅನ್ನುವ ಹಾಗೆ ಅವಳ ದೇಹದ ಕಾಂತಿ ಕಾಣಿಸ್ತಾ ಇತ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ದೇಹಾಂಶಗಳ ಬಳಗದಿಂ ಕಾನನ ಆನೇಕಮಂ ದಂತಮಯಂ ಮಾಳ್ಪಂತೆ. ಇಷ್ಟು ಚೆನ್ನಾಗಿದೆ. ದೇಹಾಂಶಗಳ ಬಳಗದಿಂ ಕಾನನ ಆನೇಕಮಂ, ಅವಳ ತಪಸ್ಸಿನ ಅವಳು ಕ್ರೋಢೀಕರಣಗೊಂಡಿರುವಂತಹ ಆ ತಪಸ್ಸಿನ ವೈಭವ ಅದೆಲ್ಲವೂ ಕೂಡ ಇಡೀ ಲೋಕಕ್ಕೆ ಹಬ್ಬುತ್ತಾ ಇದೆನೋ ಅನ್ನುವಾಗಿರೋದ್ರ ಜೊತೆಗೆ ದೇಹಾಂಶಗಳ ಬಳಗದಿಂ, ಅವಳ ದೇಹದಿಂದ ಹೊರಹೊಮ್ತಾ ಇದ್ದಂತ ಕಿರಣಗಳ ಬಳಗದಿಂದ ಕಾನನ ಆನೀಕಮಂ, ಕಾನನ ಅಂತಂದ್ರೆ ಕಾಡು, ಆನೀಕ ಅಂದ್ರೆ ವಿಸ್ತಾರ, ಇಡೀ ಕಾಡಿನ ವ್ಯಾಪ್ತಿಯನ್ನ ವಿಸ್ತಾರವನ್ನ ವ್ಯಾಪಿಸಿಕೊಳ್ತಾ ಇದೆ, ತುಂಬ್ಕೊತಾ ಇದೆಯೇನೋ ಅನ್ನೋ ಹಾಗಿದೆ. ದಂತಮಯಂ ಮಾಡಪಂತೆ, ಆ ಇಡೀ ಕಾಡಿನ ವ್ಯಾಪ್ತಿಯನ್ನ ವಿಸ್ತಾರವನ್ನ ದಂತಮಯವಾಗಿ ಮಾಡ್ತಾ ಇದೆಯೇನೋ ಅವಳ ತಪಸ್ಸಿನ ಕಿರಣಗಳು ಅಂತಂದ್ಬಿಟ್ಟು ಮಾತಾಡ್ತಾ ಇರೋದು. ಎಷ್ಟು ಸೊಗಸಾಗಿದೆ. ಅಮೃತಾಂಬೋ ರಾಶಿಪೂರ ಪ್ರತಿಮಾ ನಿಜ ತಪಸ್ಸಂಚಯಂ ಪರ್ವಿತೋ ಲೋಕಮನ್. ಅವಳು ಹೇಗೆ ಇದ್ದಳು ಅಂತ. ಅಮೃತಾಂಬೋ ರಾಶಿಪೂರ ಪ್ರತಿಮಾ, ಅಮೃತದ ಪ್ರವಾಹಕ್ಕೆ ಸಮಾನವಾಗಿರುವಂತಹ ಅವಳ ದೇಹ ಸಿರಿ ಸೌಂದರ್ಯ, ಅದ್ರ ಜೊತೆಗೆ ನಿಜ ತಪಸ್ಸಂಚಯಂ, ಅವಳ ತಪಸ್ಸಿನ ವೈಭವ ಹೇಗಿದೆ ಅಂತ ಹೇಳ್ತಾ ಇದ್ದಾರೆ. ಪರಿಣಾಮ ಹೇಗಿದೆ ಅಂತಂದ್ರೆ ನಿಜ ತಪಸ್ಸಂಚಯಂ, ಅವಳು ತಪಸ್ಸಿನಿಂದ ಕ್ರೋಢೀಕರಣಗೊಳಿಸ್ಕೊಂಡಿರುವಂತಹ ಆ ವೈಭವವನ್ನ, ಆ ಪರಿಣಾಮವನ್ನ, ಆ ಶ್ರೇಷ್ಠತೆಯನ್ನ ಪರ್ವಿತೋ, ಇಡೀ ಲೋಕಕ್ಕೆ ಅಬ್ಬಿತೇನೋ ಅನ್ನುವ ಹಾಗೆ ಇದ್ದ. ಮತ್ತು ದೇಹಾಂಶಗಳ ಬಳಗದಿಂ, ಅವಳ ದೇಹದಿಂದ ಹೊರಹೊಮ್ಮುತ್ತಿದ್ದಂತಹ ರಶ್ಮಿ ಕಿರಣಗಳಿಂದ, ಬಳಗದಿಂ ಅವುಗಳಿಂದ ಕಾನನ ಆನೀಕಮಂ, ಕಾನನದ ಅಂದ್ರೆ ಕಾಡಿನ ವಿಸ್ತಾರವನ್ನ ಏನು ಮಾಡ್ತಾ ಇದೆ ಅದು ಆ ಕಿರಣಗಳು ಅಂತಂದ್ರೆ ದಂತಮಯಂ ಮಾಳ್ಪಂತೆ. ಆನೆಯ ದಂತ ಇದೆಯಲ್ಲ, ಆ ಆನೆಯ ದಂತದ ಹಾಗೆ ಒಳಪನ್ನ ಮಾಡ್ತಾ ಇದೆ ಅದು. ಅದ್ರ ಜೊತೆಗೆ ತಾರಾಚಲಮನ್ ಅಸದಳಂ, ತಾರಾಚಲ ಅಂತಂದ್ರೆ ಹಿಮಾಲಯ ಪರ್ವತ, ಅಸದಳಂ ಅಂತಂದ್ರೆ ಹೆಚ್ಚಾಗಿ ಅಂತ, ಹೆಚ್ಚಾಗಿ ಅತಿಶಯವಾಗಿ ಅಂತ. ತಾರಾಚಲಮನ್ ಅಸದಳಂ ನುಣ್ಣಿಪ್ಪಂತೆ, ಆ ತಾರಾಚಲವನ್ನು ಹಿಮಾಲಯ ಪರ್ವತವನ್ನೂ ಕೂಡ ಪಾಲಿಶ್ ಮಾಡಿದ ಹಾಗೆ, ನುಣ್ಣಿಪ್ಪಂತೆ ಅಂದ್ರೆ ಪಾಲಿಶ್ ಮಾಡಿದ ಹಾಗೆ ಅಂತ. ಆ ಹಿಮಾಲಯ ಪರ್ವತವನ್ನೇ ಪಾಲಿಶ್ ಮಾಡಿ ಇಟ್ಟಿದ್ದಾರೇನೋ ಅನ್ನುವ ಹಾಗೆ ಕಾಣ್ತಾ ಇದ್ಲು ಒಬ್ಳು. ಯಾರು ಅಂದ್ರೆ ಆ ಮಹಾಶ್ವೇತೆ. ತಾರಾಚಲಮನ್ ಅಸದಳಂ ನುಣ್ಣಿಪ್ಪಂತೆ, ಆ ತಾರಾಚಲನ ಹಿಮಾಲಯ ಪರ್ವತವನ್ನ ಅಧಿಕವಾಗಿ ಅತಿಶಯವಾಗಿ ಪಾಲಿಶ್ ಮಾಡಿದ ಹಾಗೆ, ನುಣುಪುಗೊಳಿಸಿ ಇಲ್ಲಿಟ್ಟಿದ್ದಾರೇನೋ ಅನ್ನುವ ಹಾಗೆ ಆ ಮಹಾಶ್ವೇತೆ ಕಾಣಿಸ್ತಾ ಇದ್ಲಂತೆ. ವರ್ವಳ್ ಅತ್ಯುತ್ತಮ ದಿವ್ಯಕಾರೆ,
ವರ್ವಳ್ ಉತ್ತಮ ದಿವ್ಯ ಕಾರ್ಯ ಅಲ್ಲ, ಅತ್ಯುತ್ತಮ ದಿವ್ಯ ಕಾರ್ಯ, ದೇವತಾ ಸ್ತ್ರೀ ಅಂತಿರುವಂತಹ ಈ ಉತ್ತಮವಾದಂಥ ದಿವ್ಯ ಕಾರ್ಯ, ಅತ್ಯುತ್ತಮ ದಿವ್ಯ ಕಾರ್ಯ ಅಂದ್ರೆ ಮಹಾಶ್ವೇತೆ ಕುಳ್ಳಿರ್ದು ಕುತ್ಕೊಂಡು ಏನ್ ಮಾಡ್ತಾ ಇದ್ದಾಳ? ಹತನು ಹರನನ್, ಹತನು ಹರ, ದೇಹ ಇಲ್ದೇ ಇರೋನು. ಹತನು ಅಂದ್ರೆ ದೇಹ ಇಲ್ದೇ ಇರೋನು ಅಂತ. ಅಂದ್ರೆ ಹತನು ಹರ ಅಂದ್ರೆ ಮನ್ಮಥನನ್ನ ಕೊಂದವನು. ಯಾರು? ಶಿವ. ಶಿವನನ್ನ ಕುರಿತು ಆರಾಧಿಸುತ್ತಿದ್ದಳಾಗಳ್. ಅವನು ನೋಡ್ತಾ ಇರುವಂತಹ ಸಂದರ್ಭದಲ್ಲಿ, ಅವರೇ ಇಲ್ಲಿ ಯಾರಿದ್ದಾರಪ್ಪ, ಇಲ್ಲಿ ಯಾರು ಇರುವಂತಹ ವಾತಾವರಣ ಇಲ್ವಲ್ಲಪ್ಪ, ಅರೆ ಇಲ್ಲಿ ವೀಣೆಯನ್ನ ನುಡಿಸ್ತಿದ್ದು ಈ ಅಮ್ಮನೆ, ಅರೆ ಧ್ಯಾನ ಮಾಡ್ತಾ ಇರೋದು ಈ ಅಮ್ಮನೆ. ಆ ಅಮ್ಮ ಹೇಗಿದ್ಲು, ಶಿವನನ್ನ ಪೂಜಿಸ್ತಾ ಇರುವಂತಹ ಆ ಹೆಣ್ಮಗಳು ಹೇಗಿದ್ಲು, ಆ ಹೆಣ್ಣು ಹೇಗಿದ್ಲು, ಆ ಮಹಾಶ್ವೇತೆ ಅನ್ನೋಳು ಹೇಗಿದ್ಲು ಅನ್ನುವಂಥದ್ದನ್ನ ಇಲ್ಲಿ ಮಾತಾಡ್ತಾ ಇರೋದು ಬಹಳ ಸೊಗಸಾಗಿದೆ ನೋಡಿ. ಅಂತುಂ ಅಲ್ಲದೆಯು, ಹಂಗಿರಬೇಕಾದ್ರೆ ಅಂತುಂ ಅಲ್ಲದೆಯು, ಇದಿಷ್ಟು ಅಲ್ಲದೆ ಅವಳು ಇನ್ನೆಂಗಿದ್ಲು ಅಂತ ಹೇಳ್ತಾ ಇರೋದು. ಇಲ್ಲೇ ಇಷ್ಟು ಅದ್ಭುತವಾಗಿದ್ದಾಳೆ, ಅದ ಇಷ್ಟು ಅಲ್ದೇನೂ ಕೂಡ ಇನ್ನೂ ಹೇಗಿದ್ಲು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಇದು ನೋಡಿ, ಅಮೃತಾಂಬೋ ರಾಶಿ ಪೂರ ಪ್ರತಿಮಾ ನಿಜ ತಪಸ್ಸಂಚಯಂ ಪರ್ವಿತೋ ಲೋಕಮನ್ಯಂತಿರ್ದ ದೇಹಾಂಶಗಳ ಬಳಗದಿಂ ಕಾನನ ಆನೇಕಮಂ ದಂತಮಯಂ ಮಾಳ್ಪಂತೆ ತಾರಾಚಳಮನ್ ಅಸದಳಂ ನುಣ್ಣಿಪ್ಪಂತೆ ವರ್ವಳ್ ಅತ್ಯುತ್ತಮ ದಿವ್ಯ ಕಾರ್ಯ ಕೊಳ್ಳಿರ್ದು ಹತನು ಹರನನ್ ಆರಾಧಿಸುತ್ತಿದ್ದಳ್ ಆಗಳ್ ಅಂತುಂ ಅಲ್ಲದೆಯು. ಇಷ್ಟಲ್ಲದೇನೂ ಕೂಡ ಇನ್ ಹೇಗಿದ್ದೋಳು ಅಂತ ಮಾತಾಡ್ತಾರೆ. ಮುಂದಕ್ಕೆ ನೋಡಿ. ಕಡೆದರೋ ಶಂಕದಿಂ ತೆಗೆದರೋ ನವಮೌಕ್ತಿಕದಿಂ ಮೃಣಾಳದಿಂ ಪಡೆದರೋ ದಂತದಿಂದೆಸೆಯೇ ಮಾಡಿದರೋ ರುಚಿರ ಉಜ್ವಲಾಂಗಮಂ ಬಿಡದೆ ಅಮೃತಾಂಶು ರಶ್ಮಿಗಳ ಕುಂಚಿಕೆಯಿಂದಮೇ ಖರ್ಚಿ ಪಾರದಂದೊಡೆದರೋ ಪೇಳೆನಲ್ ಕರಮೆ ಎಸೆದಿರುವುದು ರೂಪು ಕಾಂತೆಯ. ತುಂಬಾ ಸೊಗಸಾಗಿದೆ. ಕಡೆದರೋ ಶಂಕದಿಂ, ಅವಳು ಹೆಂಗಿದ್ಲು ಮಹಾಶ್ವೇತೆ, ಅಲ್ಲಿ ಶಿವನನ್ನ ಕುರಿತು ಧ್ಯಾನ ಮಾಡ್ತಾ ಇರುವಂತಹ ಹೆಣ್ಮಗಳು ಹೇಗಿದ್ಲು, ಅವಳ ದೇಹ ಸೌಂದರ್ಯ ಹೇಗಿತ್ತು ಅನ್ನುವಂಥದ್ದನ್ನ ತುಂಬಾ ಸೊಗಸಾಗಿ ಕಲ್ಪನೆ ಮಾಡ್ಕೋತಾ ಇರೋ ರೀತಿ ಚೆನ್ನಾಗಿದೆ. ಅವಳು ಹೆಂಗಿದ್ಲು ಅಂತ, ಎಷ್ಟು ಪವಿತ್ರತಮವಾಗಿ ಇದ್ಲು, ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದ್ಲು ಅನ್ನುವಂಥದ್ದನ್ನ, ಅದ್ಭುತವಾಗಿರುವಂತಹ ವಸ್ತುಗಳನ್ನ ಬಳಸಿಕೊಂಡು ಈ ಅದ್ಭುತ ವಸ್ತುಗಳಿಂದ ಅವಳು ಸೃಷ್ಟಿಯಾದಳೇನೋ ಅನ್ನುವ ರೀತಿಯಲ್ಲಿ ಕವಿ ಇಲ್ಲಿ ಮಾತಾಡ್ತಾ ಇದ್ದಾನೆ. ಕಡೆದರೋ ಶಂಕದಿಂ, ಅವಳನ್ನ ಶಂಕವನ್ನ ಕಡೆದು ಉತ್ಪತ್ತಿ ಮಾಡಿರಬೇಕು ಅಥವಾ ಸೃಷ್ಟಿಸಿರಬೇಕು. ಯಾರನ್ನ? ಆ ಮಹಾಶ್ವೇತೆಯನ್ನ. ತೆಗೆದರೋ ನವಮೌಕ್ತಿಕದಿಂ, ಇವಳನ್ನ ಹೊಸ ಮುತ್ತಿನಿಂದ ತೆಗೆದಿರಬಹುದು, ಮಾಡಿ ಸೃಷ್ಟಿ ಮಾಡಿರಬಹುದು, ತೆಗೆದಿರಬಹುದು. ನವಮೌಕ್ತಿಕ, ಹೊಸ ಮುತ್ತಿನಿಂದ ಇವಳನ್ನ ಪಡೆದಿರಬಹುದು. ಮೃಣಾಳದಿಂ ಪಡೆದರೋ, ಮೃಣಾಳ ಅಂತಂದ್ರೆ ತಾವರೆಯ ದಂಟು ಅಂತ. ಆ ತಾವರೆಯ ದಂಟು ತುಂಬಾ ಮೃದುವಾಗಿರುತ್ತೆ. ಆ ತಾವರೆಯ ದಂಟಿನಿಂದ ಇವಳನ್ನ ಪಡೆದಿದ್ದಾರೇನೋ. ದಂತದಿಂದೆಸೆಯೇ ಮಾಡಿದರೋ, ದಂತದಿಂದೆಸೆಯೇ, ಆನೆಯ ದಂತದಿಂದ ಆಕರ್ಷಕವಾಗಿ ಕಾಣುವಂತೆ ಮಾಡಿದಾರೋ ಇವಳನ್ನ, ಆನೆಯ ದಂತದಿಂದ ಇವಳನ್ನ ಮಾಡಿದಾರೋ. ರುಚಿರ ಉಜ್ವಲಾಂಗಮಂ ಬಿಡದೆ ಅಮೃತಾಂಶು ರಶ್ಮಿಗಳ ಕುಂಚಿಕೆಯಿಂದಮೇ ಖರ್ಚಿ ಪಾರಂದದಂದು ಒಡೆದರೋ ಪೇಳೆನಲ್ ಕರಮೆ ಕಣ್ಗೆಸೆದಿರ್ದುದು ರೂಪು ಕಾಂತೆಯ ರೂಪು ಅವನ ಕಣ್ಣಿಗೆ ಯಾವ ರೀತಿ ಶೋಭಾಯಮಾನವಾಗಿ ಕಾಣುತ್ತಿದೆ ಅನ್ನುವಂಥದ್ದನ್ನ ಕವಿ ಇಲ್ಲಿ ಹೇಳ್ತಾ ಇರೋದು. ಚಂದ್ರಾಪೀಡನೆಗೆ ಅಲ್ಲಿ ತಪಸ್ಸು ಮಾಡುತ್ತಾ ಕುಳಿತಿರುವಂತಹ ಆ ಹೆಣ್ಣು ಮಗಳು, ಅಂದ್ರೆ ಅರ್ಥಾತ್ ಆ ಮಹಾಶ್ವೇತೆಯ ಸೌಂದರ್ಯ ಯಾವ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಅಂತಂದ್ರೆ, ಅರೆ ಇವಳು ಸಾಮಾನ್ಯಳಲ್ಲ, ಇವಳನ್ನ ಸೃಷ್ಟಿ ಮಾಡಿದ್ರೆ ಇದರಿಂದನೇ ಸೃಷ್ಟಿ ಮಾಡಿರ್ಬೇಕು, ಇದರಿಂದನೇ ಇವಳನ್ನು ಮಾಡಿರ್ಬೇಕು ಅನ್ನುವಷ್ಟು ಮಟ್ಟಿಗೆ ಅದ್ಭುತವಾದಂಥ ಮನೋಹರವಾದಂಥ ಸೌಂದರ್ಯ ರಾಶಿ ಮಹಾಶ್ವೇತೆಯಲ್ಲಿದೆ. ಕವಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಇವಳನ್ನ ಕಡೆದಿರೋ ಶಂಕದಿಂ, ಶಂಕದಿಂದಲೇ ಇವಳನ್ನ ಮಾಡಿದಿರಬಹುದು, ಕೆತ್ತಿರಬಹುದು. ತೆಗೆದರೋ ನವಮೌಕ್ತಿಕದಿಂ, ಹೊಸ ಮುತ್ತಿನಿಂದ ಇವಳನ್ನ ತೆಗೆದಿರ್ಬೋದು ಅಂತ ಹೇಳಿ ಮಾತಾಡ್ತಾ ಇರೋದು. ಹೊಸ ಮುತ್ತಿನಿಂದ ಇವಳನ್ನ ತೆಗೆದಿದ್ದಾರೆ ಅಂತ. ಮೃಣಾಳದಿಂ ಪಡೆದರು, ಮೃಣಾಳದಿಂದ ನೋಡಿ, ಮೃಣಾಳ ಅಂತಂದ್ರೆ ತಾವರೆಯ ದಂಟು ಅಂತ.
ಪಡೆದರೋ ಮೃಣಾಳದಿಂ ಪಡೆದರೋ ತಾವರಿಯ ದಂಟಿನಿಂದ ಇವಳನ್ನ ಪಡೆದರೋ ದಂತದಿಂದೆಸೆಯೇ ಮಾಡಿದರೋ ದಂತದಿಂದೆಸೆಯೇ ಆಕರ್ಷಕವಾದಂತಹ ಒಳಿತಾ ಇರುವಂತಹ ಮೋಹಕವಾಗಿರುವಂತಹ ಆ ದಂತದಿಂದ ಇವಳನ್ನ ಮಾಡಿದಾರೇನೋ. ಅದಾದ್ಮೇಲೆ ರುಚಿರ ಉಜ್ವಲಾಂಗಮಂ ಕಾಂತಿಯುತವಾದಂತಹ ಉಜ್ವಲವಾದಂತಹ ಇವಳ ದೇಹದ ಅವಯವಗಳನ್ನ ಉಜ್ವಲಾಂಗಮಂ ಹೊಳಿತಾ ಇರುವಂತಹ ಉಜ್ವಲ ಅಂಗಮಂ ಇವಳ ದೇಹದ ಅಂಗಗಳನ್ನ ರುಚಿರ ಉಜ್ವಲಾಂಗಮಂ ಅಂತಂದ್ರೆ ಹೊಳಿತಾ ಇರುವಂತಹ ಕಾಂತಿಯುಕ್ತವಾದಂತಹ ಇವಳ ದೇಹದ ಅವಯವಗಳನ್ನ ಕೈ ಕಾಲು ದೇಹವನ್ನ ಬಿಡದೆ ಅಮೃತಾಂಶು ರಶ್ಮಿಗಳ ಕುಂಚಿಕೆಯಿಂದಲೇ ಕರ್ಚಿ ಅವಳ ದೇಹದ ಬೇರೆ ಬೇರೆ ಭಾಗಗಳನ್ನ ಅಮೃತಾಂಶು ರಶ್ಮಿಗಳ ಚಂದ್ರನ ಕಿರಣಗಳ ರಶ್ಮಿಯನ್ನ, ರಶ್ಮಿ ಅಂದ್ರೆ ಕಿರಣ ಅಂತಾನೆ, ಚಂದ್ರನ ಕಿರಣಗಳನ್ನೇ ಕುಂಚಿಗೆಯನ್ನಾಗಿ ಮಾಡಿಕೊಂಡು ಕರ್ಚಿ ತೊಳೆದು ಅಂತ. ಇವಳು ದೇಹ ಸೌಂದರ್ಯ ಹೆಂಗಿದೆ ಅಂತಂದ್ರೆ ಚಂದ್ರನ ಕಿರಣಗಳನ್ನೇ ಕರ್ಚಿ ಬ್ರಷ್ ಆಗಿ ಮಾಡಿಕೊಂಡು ತೊಳೆದಿರಬೇಕು ಅಂತ. ಇದು ಕುಂಚಿಗೆ ಅಂತಂದ್ರೆ ಬ್ರಷ್ ಅಂತ, ಕುಂಚಿಗೆಯಿಂದಮೇ ಕರ್ಚಿ ಅಂದ್ರೆ ತೊಳೆದು ಅಂತ. ಆ ಚಂದ್ರನ ಆ ಕಿರಣಗಳನ್ನೇ, ಹೊಳೆಯುವ ಕಿರಣಗಳನ್ನೇ ಕುಂಚಿಗೆಯನ್ನಾಗಿ ಮಾಡಿಕೊಂಡು ತೊಳೆದಿದ್ದಾರೇನೋ, ಅದಕ್ಕೆ ಇವಳು ಹಿಂಗ್ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿ ಮಾತಾಡ್ತಾ ಇದ್ದ. ಅದ್ರ ಜೊತೆಗೆ ಪಾರದಂದೊಡೆದರೋ ಪೇಳೆನಲ್, ಏನು ಅಂದ್ರೆ ಪಾದರಸದಿಂದ ಇವಳನ್ನ ತೊಳೆದಿದ್ದಾರೋ, ಲೇಪನ ಮಾಡಿದ್ದಾರೋ ಇವಳನ್ನ, ಹೇಳು ಪಾದರಸ ಅದರಿಂದ ಲೇಪನ ಮಾಡಿದ್ದಾರೋ. ಪೇಳೆನಲ್, ಅಯ್ಯೋ ಹೇಳ್ರಪ್ಪ ಇವಳು ಅಂತಾನೆ ಸೃಷ್ಟಿಯಾಗಿರೋದು ಅಂತೇಳಿ ಚಂದ್ರಾಪೀಠ ಆಶ್ಚರ್ಯದಿಂದ ಅವಳ ಸೌಂದರ್ಯವನ್ನ ಬಣಿಸ್ತಾ ಇರೋದು. ಇದು ಪೇಳೆನಲ್ ಕರಮೆ, ಕಣ್ಗೆ ಎಸೆದಿದ್ದು ವಿಶೇಷವಾಗಿ, ಕರಮೆ ಅಂದ್ರೆ ವಿಶೇಷವಾಗಿ ಕಣ್ಗೆ ಎಸೆದಿರ್ದುದು, ಕಣ್ಗೆ ಎಸೆದಿರ್ದುದು, ಕಣ್ಗೆ ಶೋಭಾಯಮಾನವಾಗಿ ಕಾಣಿಸ್ತಾ ಇದೆ. ಏನು? ಕಾಂತೆಯ ರೂಪು, ಆ ಮಹಾಶ್ವೇತೆಯ ಸೌಂದರ್ಯ ರೂಪು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಮೊದಲಿಂದ ಓದ್ತೀನಿ ನೋಡಿ. ಕಡೆದರೋ ಶಂಕದಿಂ ತೆಗೆದರೋ ನವಮೌಕ್ತಿಕದಿಂ ಮೃಣಾಳದಿಂ ಪಡೆದರೋ ದಂತದಿಂದೆಸೆಯೇ ಮಾಡಿದರೋ ರುಚಿರ ಉಜ್ವಲಾಂಗಮಂ ಬಿಡದೆ ಅಮೃತಾಂಶು ರಶ್ಮಿಗಳ ಕುಂಚಿಗೆಯಿಂದಮೇ ಕರ್ಚಿ ಪಾರದಂದು ಹೊಡೆದರೋ ಪೇಳೆನಲ್ ಕರಮೆ ಕಣ್ಗೆಸೆದಿರ್ದುದು ರೂಪು ಕಾಂತೆಯ. ಇಷ್ಟು ಸೊಗಸಾಗಿದೆ. ಮುಂದಕ್ಕೆ ಏನಾಯ್ತು ನೋಡೋಣ. ನೋಡಿ ಅವಳು ಹೆಂಗ್ ಕಾಣಿಸ್ತಾ ಇದ್ದಾಳೆ ಶಿವಲಿಂಗದ ಮುಂದೆ ಕುತ್ಕೊಂಡು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಶಿವನಾಮಾಂಕಿತಮಂ ರತ್ನ ವಿರಿಚಿತಮನ್ ಉತ್ತಮಾಂಗದೊಳ್ ಪಾದೂ ಯುಗ್ಮವನ್ ಎಸೆಯೇ ತಳೆದು ಭಕ್ತಿಯೇ ಭವಸನ್ನಿಧಿಯಲ್ಲಿ ರೂಪುಗೊಂಡಂತಿರ್ದಳ್. ಎಷ್ಟು ಚೆನ್ನಾಗಿದೆ. ಅವಳು ಹೆಂಗ್ ಕಾಣಿಸ್ತಿದ್ಲು ಅಂತಂದ್ರೆ ಭಕ್ತಿಯೇ ಭವಸನ್ನಿಧಿಯಲ್ಲಿ ರೂಪುಗೊಂಡಂತೆ ಇರುದಳ್. ಅಬ್ಬಬ್ಬಬ್ಬ ಎಷ್ಟು ಚೆನ್ನಾಗಿದೆ. ಭಕ್ತಿ ಅನ್ನುವಂಥದ್ದೇ ಭವಸನ್ನಿಧಿಯಲ್ಲಿ ಅಂದ್ರೆ ಈಶ್ವರನ ಎದುರಿನಲ್ಲಿ ಭಕ್ತಿ ಅನ್ನುವಂಥದ್ದೇ ಇವಳ ರೀತಿ ರೂಪವನ್ನ ಪಡ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ ಅಂತ. ಭಕ್ತಿ ಅನ್ನುವಂಥದ್ದು ಇದ್ರೆ ಇವಳು ಹಾಗೆ ಇರುತ್ತಪ್ಪ ಅಂಥೇಳಿ ಮಾತಾಡುವ ಹಾಗೆ, ನಾವೆಲ್ಲರೂ ಕಾಣುವ ಹಾಗೆ ಅವಳು ಕೂತಿದ್ದಾಳಂತೆ. ಹೇಗ್ ಕೂತಿದ್ದಾಳಪ್ಪ ಅನ್ನುವಂಥದ್ದನ್ನ ಒಂದ್ ಸ್ವಲ್ಪ ಸೊಗಸಾಗಿ ಮಾತಾಡ್ತಾ ಹೋಗ್ತಾನೆ ಕವಿ. ಶಿವ ನಾಮಾಂಕಿತಮಂ, ಶಿವನ ಹೆಸರನ್ನ, ಓಂ ನಮಃ ಶಿವಾಯ ಅಂತಲೋ ಏನಾದ್ರೂ ಇರಬಹುದು, ನಮಃ ಶಿವಾಯ ಅಂತಲೋ ಈ ತರ. ಶಿವ ನಾಮಾಂಕಿತಮಂ ರತ್ನ ವಿರಿಚಿತಮನ್, ರತ್ನ ಖಚಿತವಾದಂತಹ ಶಿವನಾಮವನ್ನ ಬರೆದಿರುವಂತಹ ರತ್ನ ಖಚಿತವಾದಂತಹ ಪಾದೂ ಯುಗ್ಮವನ್, ಶಿವನ ಪಾದುಕೆಗಳನ್ನ, ಶಿವನ ಪಾದುಕೆಗಳ ಮೇಲೆ ಶಿವನಾಮಾಂಕಿತವನ್ನ ಬರೆದಿದ್ದಾರೆ. ಅದು ಹೇಗಿದೆ ಅಂದ್ರೆ ರತ್ನ ಖಚಿತವಾಗಿದೆ. ಅದನ್ನ ಎಲ್ಲಿಟ್ಕೊಂಡಿದ್ದಾಳೆ ಅನ್ನಿಸ್ತಾ ಇದೆ ಅಂತಂದ್ರೆ ಉತ್ತಮಾಂಗದೊಳ್, ಶಿವನ ಪಾದುಕೆಗಳಿಗೆ ಶಿವನಾಮಾಂಕಿತವನ್ನ ಬರೆದು ಅವಳ ತಲೆ ಮೇಲೆ ಇರಿಸಿಕೊಂಡಿದ್ದಾಳೇನೋ ಅನ್ನುವ ಹಾಗೆ ಅವಳು ಕಾಣಿಸ್ತಾ ಇದ್ದಾಳಂತೆ. ನೋಡಿ, ಶಿವನಾಮಾಂಕಿತಮಂ ರತ್ನ ವಿರಚಿತಮನ್, ರತ್ನ ವಿರಚಿತಮನ್ ಅಂತಂದ್ರೆ ರತ್ನದಿಂದ ಇದನ್ನ ಮಾಡಿದ್ದಾರೆ. ಅದನ್ನ ಯಾವ್ದನ್ನ? ಪಾದೂ ಯುಗ್ಮವನ್ನ, ಎರಡು ಪಾದುಕೆಗಳನ್ನ
ಯುಗ್ಮವನ್ ಎಸೆಯೇ, ಗೊತ್ತಾಯ್ತಾ? ರತ್ನದಿಂದ ಮಾಡಿರೋ ಹಾಗೆ ಕಂಗೊಳಿಸ್ತಾ ಇರುವ ಶೋಭಾಯಮಾನವಾಗಿರುವಂತಹ ಆ 2 ಪಾದಕೆಗಳನ್ನ ತಳೆದು ಧರಿಸಿ, ಯಾವುದ್ರ ಮೇಲೆ? ಉತ್ತಮಾಂಗದೊಳ್, ತನ್ನ ತಲೆಯ ಮೇಲೆ. ಉತ್ತಮಾಂಗ ಅಂತಂದ್ರೆ ತಲೆ ಅನ್ನುವಂತ ಅರ್ಥ, ಗೊತ್ತಾಯ್ತಾ? ನಮ್ಮ ದೇಹದಲ್ಲಿ ಉತ್ತಮಾಂಗ ಯಾವುದು ಅಂತಾರೆ ತಲೆ ಅನ್ನುವಂಥದ್ದನ್ನ ಹೇಳ್ತಾರೆ. ಶಿವನಾಮಾಂಕಿತಮಂ ರತ್ನ ವಿರೇಚಿತಮನ್ ಉತ್ತಮಾಂಗದೊಳ್ ಪಾದೂ ಯುಗ್ಮವನ್ ಎಸೆಯೇ. ಅವಳು ಹಾಗೆ ತಲೆ ಮೇಲೆ ಕಂಗೊಳಿಸುವಂತೆ ಧರಿಸಿದ್ದಾಳೆ ಶಿವನ ಹೆಸರನ್ನ ಬರೆದಿರುವಂತಹ 2 ಪಾದುಕೆಗಳನ್ನ. ಅದ್ರ ಜೊತೆಗೆ ತಳೆದು ಧರಿಸಿರೋದ್ರಿಂದ ಹೆಂಗ್ ಕಾಣಿಸ್ತಾ ಇದ್ದಾಳಪ್ಪ ಅವಳು ಅಂತಂದ್ರೆ, ಭಕ್ತಿಯೇ ಭವಸನ್ನಿಧಿಯಲ್ಲಿ ರೂಪುಗೊಂಡಂತಿರ್ದಳ್. ಭಕ್ತಿ ಅನ್ನುವಂಥದ್ದೇ ಈಶ್ವರನ ಎದುರಿನಲ್ಲಿ ರೂಪವನ್ನ ಪಡೆದುಕೊಂಡು ಕೂತಿದೆಯೇನೋ ಅನ್ನುವ ಹಾಗೆ ಮಹಾಶ್ವೇತೆ ಕಾಣಿಸ್ತಾ ಇದ್ಲು ಅನ್ನುವಂಥದ್ದನ್ನ ಕವಿ ಬಹಳ ಸೊಗಸಾಗಿ ಹೇಳ್ತಾ ಇರೋದು. ಇದು ಸ್ವತಃ ಚಂದ್ರಾಪೀಡನ ಕಣ್ಣಿಗೂ ಕಾಣಿಸ್ತಾ ಇರುವಂತ ರೀತಿ ಅಂತ ಅಂದ್ಬಿಟ್ಟು ಕವಿ ಇಲ್ಲಿ ಮಾತಾಡ್ತಾರೆ. ಮುಂದಕ್ಕೆ ನೋಡೋಣ. ವನರುಹ ನಾಭ ನಾಭಿ ಸಿತ ಪಂಕಜ ಬೀಜಮೋ ಪದ್ಮ ಗರ್ಭನ್ ಆನನದ ಪೊದಳ್ದ ವೇದ ವಿಮಲಾಕ್ಷರ ಮಾಲೆಯೋ ಕೈಯ ಸೋಂಕು ಪಾವನ ತರಂ ಎಂದು ಸಪ್ತ ಮುನಿಮಂಡಲಂ ಇರ್ಪುದೋ ಬಂದು ಪೇಳೆನಲ್ ವನಿತೆಯ ಮೌಕ್ತಿಕಾಕ್ಷ ವಲಯಂ ಕೊರಳೊಳ್ ಕರಂ ಒಪ್ಪಿ ತೋರುಗುಂ. ತುಂಬಾ ಸೊಗಸಾಗಿದೆ. ಅವಳ ಕತ್ತಿನಲ್ಲಿದ್ದಂತಹ, ನೋಡಿ ಇದು ಹೇಳ್ತಾ ಇರೋದು, ವನಿತೆ ಅಂದ್ರೆ ಇಲ್ಲಿ ಮಹಾಶ್ವೇತೆ ಅಂತ ಅರ್ಥ. ವನಿತೆಯ ಮೌಕ್ತಿಕಾಕ್ಷ ವಲಯಂ, ಮುತ್ತಿನ ಮೌಕ್ತಿಕಾಕ್ಷ ವಲಯಂ. ಅಕ್ಷವಲಯ ಅಂತಂದ್ರೆ ಜಪಮಣಿ ಅಂದ್ರೆ ಮುತ್ತಿಂದು. ಕೊರಳುಳ್, ಅವಳ ಕತ್ತಿನಲ್ಲಿ ಕರಂ ಒಪ್ಪಿ ವಿಶೇಷವಾಗಿ ಒಪ್ಪಿ ತೋರುಗುಂ ಕಾಣಿಸ್ತಾ ಇದೆ. ಅದ್ ಹೆಂಗ್ ಕಾಣಿಸ್ತಾ ಇದೆ? ಆ ಜಪಮಣಿ ಅವಳ ಕತ್ತಿನಲ್ಲಿದ್ದಂತಹ ಸರ ಅನ್ನುವಂಥದ್ದನ್ನ ಕವಿ ಬೇರೆ ಬೇರೆ ರೀತಿಯ ಇದು ಸಾದೃಶ್ಯಗಳನ್ನ ಕೊಟ್ಟು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾನೆ. ಅದರ ಪಾವಿತ್ರತೆಯನ್ನ, ಅದರ ಸ್ಯಾಂಕ್ಟಿಟಿಯನ್ನ, ಅದರ ಪರಿಶುದ್ಧತೆಯನ್ನ, ಅದರ ಶ್ರೇಷ್ಠತೆಯನ್ನ ನಮಗೆ ತಿಳಿಸುವ ಪ್ರಯತ್ನವನ್ನ ಕವಿ ಮಾಡ್ತಾ ಇದ್ದಾನೆ. ವನರುಹ ನಾಭ ನಾಭಿ ಸಿತ ಪಂಕಜ ಬೀಜಮೋ. ಇಲ್ಲಿವರೆಗೂ ಒಂದೇ ಅರ್ಥ ಬರುವಂತ ವಾಕ್ಯ. ವನರುಹ ನಾಭ ನಾಭಿ, ವನರುಹ ನಾಭ ನಾಭಿ ಅಂತಂದ್ರೆ ನಾರಾಯಣ ವಿಷ್ಣು ಅನ್ನುವಂಥ ಅರ್ಥ ಇದೆ. ಒಕ್ಕಳಿನಲ್ಲಿ ನಾಭಿಯಲ್ಲಿ ತಾವರೆ ಹೂವಿರೋನು ನಾರಾಯಣ, ಅರ್ಥಾತ್ ನಮ್ಮ ವಿಷ್ಣು. ವನರುಹ ನಾಭ ನಾಭಿ, ಅವನ ನಾಭಿಯಲ್ಲಿ ಸಿತಪಂಕಜ ಬೀಜಮೋ, ಅವನ ನಾಭಿಯಲ್ಲಿರುವಂತಹ ಬಿಳಿಯ ತಾವರೆಯ ಬೀಜವೇನೋ ಅದು. ವಿಷ್ಣುವಿನ ನಾರಾಯಣನ ಒಕ್ಕಳಿನಲ್ಲಿ ಇರುವಂತಹ ಬಿಳಿಯ ತಾವರೆಯ ಬೀಜವೇನೋ ಅನ್ನುವ ಹಾಗೆ ಅವಳ ಜಪಮಣಿ ಕಾಣಿಸ್ತಾ ಇದೆಯಂತೆ. ಒಂದು ನಿದರ್ಶನ. ಇನ್ನೊಂದು, ಪದ್ಮಗರ್ಭನ ಆನನದಿ ಪೊದಳ್ದ ವೇದ ವಿಮಲಾಕ್ಷರ ಮಾಲೆಯೋ. ಇದು 2ನೇ ನಿದರ್ಶನ. ಈ ಹೋಲಿಕೆ ಎಷ್ಟು ಚೆನ್ನಾಗಿದೆ ನೋಡಿ. ಪದ್ಮಗರ್ಭ ಅಂತಂದ್ರೆ ಬ್ರಹ್ಮನ ಅಂತ. ಬ್ರಹ್ಮನ ಆನನದೇ ಮುಖ ಅಂತ. ಮುಖ ಅಂದ್ರೆ ಅರ್ಥಾತ್ ಬಾಯಿ ಅನ್ನುವಂಥ ಅರ್ಥನೂ ನಾವು ತಗೊಳ್ಬೇಕಿಲ್ಲಿ. ಪದ್ಮಗರ್ಭನ ಆನನದೆ ಪೊದಳ್ದ ಅಂದ್ರೆ ಹೊರಹೊಮ್ಮಿದ. ಏನು? ಬ್ರಹ್ಮನ ಬಾಯಿಂದ ಹೊರಹೊಮ್ಮಿದ್ದು ಏನು? ವೇದ ವಿಮಲಾಕ್ಷರ ಮಾಲೆಯೋ. ವೇದ ವಿಮಲಾಕ್ಷರ ಅನ್ನುವಂಥದ್ದು ಮಾಲೆಯಾಗಿ ಅವಳ ಕೈಯಲ್ಲಿ, ಅವಳ ಕೊರಳಲ್ಲಿ ಇದೆ ಅಂತ. ಬ್ರಹ್ಮನ ಬಾಯಿಂದ ಹೊರಹೊಮ್ಮಿದ ವೇದದ ವಿಮಲಾಕ್ಷರ ಇದೆಯಲ್ಲ, ಅದು ಮಾಲೆಯಾಗಿ ಅವಳ ಕೊರಳಲ್ಲಿದೆಯೇನೋ ಅನ್ನುವ ಹಾಗೆ ಮಹಾಶ್ವೇತೆಯ ಕೊರಳಲ್ಲಿದ್ದಂತಹ ಮೌಕ್ತಿಕಾಕ್ಷ ವಲಯ ಕಂಗೊಳಿಸ್ತಾ ಇದೆ ಅಂತ ಮಾತಾಡ್ತಾ ಇರೋದು. 2ನೇದಾಯ್ತು. ಈಗ 3ನೇದು, ಕೈಯ ಸೋಂಕು ಪಾವನ ತರಂ ಎಂದು ಸಪ್ತ ಮುನಿಮಂಡಲಂ ಇರ್ಪುದು. ಅಯ್ಯಪ್ಪ, ಇವಳು ಕೈ ಸೋಕಿದ್ರೆ ಸಾಕು, ಪಾವನ ಆಗೋಗ್ತೀವಿ ಅಂತ ಹೇಳಿ ಸಪ್ತ ಮುನಿಮಂಡಲಂ ಇರ್ಪುದೋ.
7 ಜನ ಋಷಿ ಇದ್ದಾರೆ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಮಹತ್ವಪೂರ್ಣವಾದಂಥ 7 ಋಷಿಗಳಿದ್ದಾರೆ. ಸಪ್ತ ಮುನಿಮಂಡಲ ಅಂತ, ಸಪ್ತ ಮುನಿಗಳು ಅಂತ ಹೇಳ್ತಾರೆ. ಗೌತಮ, ವಿಶ್ವಾಮಿತ್ರ, ವಸಿಷ್ಠ, ಅತ್ರಿ, ಈ ಥರದವ್ರು, ಭಾರದ್ವಾಜ, ಈ ಥರದವ್ರೆಲ್ಲರೂ ಇರ್ತಾರೆ ಅಂತ ಅಂದ್ಬಿಟ್ಟು ಹೇಳೋದು. ಸಪ್ತ ಮುನಿಮಂಡಲಂ ಇರ್ಪುದೋ ಬಂದು ಪೇಳೆನಲ್ ಕೈಯ ಸೋಂಕು ಪಾವನ ತರಂ ಎಂದು. ಅಪ್ಪ, ಇವಳು ಕೈ ಸೋಕಿದ್ರೆ ಸಾಕಪ್ಪ ಅಂತ ಹೇಳಿ ಪಾವನ ತರಂ ಎಂದು ಸಪ್ತ ಮುನಿಮಂಡಲಂ ಇರ್ಪುದೋ. ಇವಳ ಕೈ ಸೋಕು ಅತ್ಯಂತ ಪಾವನವಾದದ್ದು ಅಂತ ಹೇಳಿ ಸಪ್ತ ಮುನಿಮಂಡಲವು ಕಾಯ್ಕೊಂಡಿದ್ಯೇನೋ ಅನ್ನುವ ಹಾಗೆ ಬಂದು ಪೇಳೆನಲ್ ವನಿತೆಯ ಮೌಕ್ತಿಕಾಕ್ಷ ವಲಯಂ ಕೊರಳೊಳ್ ಕರಂ ಒಪ್ಪಿ ತೋರುಗುಂ. ಎಷ್ಟು ಅದ್ಭುತವಾಗಿದೆ. ವನರುಹ ನಾಭಿ ಸಿತ ಪಂಕಜ ಬೀಜಮೋ ಪದ್ಮಗರ್ಭನ ಆನನದೆ ಪೊದಳ್ದ ವೇದ ವಿಮಲಾಕ್ಷರ ಮಾಲೆಯೋ ಕೈಯ ಸೋಂಕು ಪಾವನ ತರಂ ಎಂದು ಸಪ್ತ ಮುನಿಮಂಡಲಂ ಇರ್ಪುದೋ. ನೋಡಿ, ಕೈಯ ಸೋಂಕು ಪಾವನ ತರಂ ಎಂದು, ಅವಳ ಕೈ ಸೋಕಿದರೆ ನಾವು ಪಾವನವಾಗಿ ಹೋಗ್ತೀವೇನೋ ಅಂತೆ ಕಾಯ್ಕೊಂಡಿರುವಂತ ಸಪ್ತ ಮುನಿಮಂಡಲಂ ಇರ್ಪುದೋ. ಕಾಯ್ಕೊಂಡಿದ್ಯೇನೋ. ಬಂದು ಪೇಳೆನಲ್, ಅಪ್ಪ ಯಾರು ಬಂದು ಹೇಳಿಯಪ್ಪ, ಪೇಳೆನಲ್ ವನಿತೆಯ, ಹಂಗಂತ ಹೇಳುವ ಹಾಗೆ ಆ ವನಿತೆಯ, ಆ ಮಹಾಶ್ವೇತೆಯ ಮೌಕ್ತಿಕಾಕ್ಷ ವಲಯಂ. ಮೌಕ್ತಿಕ ಅಂತಂದ್ರೆ ಮುತ್ತಿನ, ಅಕ್ಷವಲಯಮನ ಜಪಮಣಿ, ಜಪಸರವು ಕೊರಳೊಳ್, ಅವಳ ಕತ್ತಿನಲ್ಲಿ ಕರಂ ಒಪ್ಪಿ ವಿಶೇಷವಾಗಿ ಶೋಭಿಸುತ್ತಾ ತೋರುಗುಂ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಎಷ್ಟು ಸೊಗಸಾಗಿದೆ ರೀ. ಅಂತೂ ವಿರೂಪಾಕ್ಷ ದೇವರನ್ ಆರಾಧಿಸುತ್ತುಂ ಇರ್ದ. ಹಾಗೆ ವಿರೂಪಾಕ್ಷ ದೇವರನ್ನ, ನಮ್ಮ ಈಶ್ವರನನ್ನ, ಗಂಗಾಧರನನ್ನ, ವಿರೂಪಾಕ್ಷನನ್ನ ಆರಾಧಿಸುತ್ತಿರುವಾಗ ಇರ್ದ. ನೋಡಿ, ಅವಳು ಹೇಗಿದ್ಲು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಅವಳ ದೇಹ ಸೌಂದರ್ಯವನ್ನ ವರ್ಣಿಸಾಯ್ತು. ಈಗ ಅವಳ ಮನಸ್ಸಿನ ಸೌಂದರ್ಯವನ್ನ ವರ್ಣಿಸ್ತಾ ಇದ್ದಾನೆ. ನೋಡಿ, ಇವಳು ಹೀಗಿರ್ಬೇಕು, ಅವಳು ಕಾಣಿಸ್ತಾ ಇರೋ ರೀತಿಯಿಂದಲೇ ಅವಳು ಹೀಗಿದ್ದಾಳೆ, ಇವಳು ಹೀಗೆ ಅಂತ ಹೇಳಿ ಮಾತಾಡ್ತಾ ಇರೋ ರೀತಿ. ಭೌತಿಕವಾದಂತಹ ವೈವಿಧ್ಯಮಯವಾದಂತಹ ವರ್ಣನೆ ಆದ್ಮೇಲೆ ಅವಳ ಮನಸ್ಸಿನ ವರ್ಣನೆಯನ್ನು ಕುರಿತು ಮಾತಾಡ್ತಾ ಇರೋದು. ಅವಳ ಮನಸ್ಸು ಹೀಗೆ ಇರಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಮಾತಾಡ್ತಾ ಇರೋದು. ಎಷ್ಟು ಚೆನ್ನಾಗಿದೆ. ಅತಿ ಗಂಭೀರೆಯನ್ ಊರ್ಜಿತ ಮತಿಯಂ ನಿರ್ಮಲಯನ್ ಅಮಲ ಧೈರ್ಯಾದಿ ಗುಣಾನ್ವಿತಯಂ ದೃಢ ಪಾಶುಪತ ವ್ರತಯಂ ಕನ್ಯಕೆಯನ್ ಅಂದು ಕಂಡಂ ಕ್ಷಿತಿಪಂ. ಈ ರೀತಿಯಾಗಿ ಇದ್ದಂತಹ ಆ ಮಹಾಶ್ವೇತೆಯನ್ನ ಆ ಚಂದ್ರಪೀಡ ಕಂಡ ಅಂತೇಳಿ ಮಾತಾಡ್ತಾ ಇರೋದು. ಹೆಂಗಿದ್ದವಳು, ಅವಳು ಹೆಂಗ್ ಕಾಣಿಸ್ತಾ ಇದ್ಲು? ಅತಿ ಗಂಭೀರೆಯನ್, ಗಂಭೀರವಾದಂತಹ ಮುಖಭಾವ, ಚೆಲ್ಲಾಗಿಲ್ಲ ಅವಳು, ಚಂಚಲ ಚಿತ್ತಳಾಗಿಲ್ಲ, ಅತಿ ಗಂಭೀರ ಮನೋಭಾವದವಳು ಅನ್ನಿಸ್ತು. ಅದ್ರ ಜೊತೆಗೆ ಊರ್ಜಿತ ಮತಿ, ಸ್ಥಿರ ಬುದ್ಧಿ ಉಳ್ಳವಳಿವಳು. ಗೊತ್ತಾಯ್ತಾ? ಚಂಚಲ ಬುದ್ಧಿಯವಳಲ್ಲ ಇವಳು, ಸ್ಥಿರ ಬುದ್ಧಿಯವಳು. ಅದ್ರ ಜೊತೆಗೆ ನಿರ್ಮಲೆಯನ್, ಮನಸ್ಸಿನಿಂದ ಶುದ್ಧಳು ಇವಳು. ನಿರ್ಮಲೆಯನ್ ಅಮಳ ಧೈರ್ಯಾದಿ ಗುಣಾನ್ವಿತೆಯಂ. ಅಮಳ ಧೈರ್ಯ, ಇಲ್ಲಿ ಹಿಂಗ್ ಬಂದಿಲ್ಲಿ ಇದ್ದಾಳಲ್ಲ, ನಿಜವಾಗ್ಲೂ ಇವಳು ಧೈರ್ಯ ಅನ್ನೋಂಥದ್ದು ಇದೆಯಲ್ಲ, ಹೆಚ್ಚು ಪವಿತ್ರವಾಗಿರುವಂಥದ್ದು. ಇದೊಂದು ಬಂಡ ಧೈರ್ಯ ಅಲ್ಲ ಅಂತ, ಶಿವನಿದ್ದಾನೆ ಅನ್ನುವಂತಹ ಧೈರ್ಯ, ತಾನು ಅತ್ಯಂತ ನಿರ್ಮಳಳು, ಪವಿತ್ರಳು, ನನ್ನ ಭಕ್ತಿ ಶ್ರೇಷ್ಠವಾದದ್ದು ಅನ್ನುವಂಥ ಈ ಎಲ್ಲ ಕ್ವಾಲಿಟೀಸು ಇದ್ದಾಗ ಬರುವಂತಹ ಧೈರ್ಯ ಅದು. ಅದನ್ನೇ ಹೇಳ್ತಾ ಇರೋದು. ನಿರ್ಮಲಯನ್ ಅಮಳ ಧೈರ್ಯಾದಿ ಗುಣಾನ್ವಿತೆಯಂ. ಪರಿಶುದ್ಧವಾದಂತಹ ಅಷ್ಟೂ ಗುಣಗಳನ್ನ ಧರಿಸಿದವಳಾಗಿ ದೃಢ ಪಾಶುಪಥ ವ್ರತಯಂ.
ದೃಢವಾಗಿ ಈಶ್ವರನ ಆರಾಧನೆಯನ್ನ ಮಾಡ್ತಾ ಇರುವಂತಹ ಆ ಕನ್ಯಕೆಯನ್ನ ಅಂದು ಕಂಡಂ ಕ್ಷಿತಿಪಂ, ಅಂದು ನೋಡಿದ ಆ ಚಂದ್ರಾಪೀಡ ರಾಜ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಅತಿ ಗಂಭೀರೆಯನ್ ಊರ್ಜಿತ ಮತಿಯಂ, ಊರ್ಜಿತ ಮತಿ ಅಂದ್ರೆ ಬುದ್ಧಿ ಅಂತ, ಊರ್ಜಿತ ಅಂದ್ರೆ ಸ್ಥಿರವಾದ ಬುದ್ಧಿಯುಳ್ಳವಳು ಅಂತ, ಚಂಚಲ ಬುದ್ಧಿಯವಳು ಅಲ್ಲ ಅಂತ. ಗಂಭೀರೆಯು ಕೂಡ ಅವಳು ಅಂದ್ರೆ ಯಾವ ರೀತಿಯ ಭಾವನೆಯನ್ನು ಕೂಡ ಮುಖದಲ್ಲಿ ಅವಳು ಪ್ರಕಟಗೊಳಿಸ್ತಾ ಇಲ್ಲ, ಗಂಭೀರವಾಗಿದ್ದಾಳೆ. ಆಮೇಲೆ ಚಂಚಲ ಚಿತ್ತೆ ಅಲ್ಲ, ಸ್ಥಿರ ಬುದ್ಧಿಯವಳು ಅಂಥೇಳಿ. ಆಮೇಲೆ ನೋಡಿ, ಧೈರ್ಯ ಆದಿ ಗುಣಾನ್ವಿತಯಂ, ಎಷ್ಟು ಚೆನ್ನಾಗಿದೆ ಅಂತ. ಧೈರ್ಯಾದಿ ಗುಣಾನ್ವಿತಯಂ ಅವಳು ನೋಡ್ತಾ ಇರೋದು ಅವನು. ದೃಢ ಪಾಶುಪತ ವ್ರತಯಂ ಕನ್ಯೆಯನ್ ಅಂದು ಕಂಡಂ ಕ್ಷಿತಿಪಂ. ಆ ರೀತಿಯ ಗುಣಾನ್ವಿತೆಯನ್ನ, ಗುಣಗಳಿಂದ ತುಂಬಿಕೊಂಡಿರುವಂತ ಆ ಸಂಪನ್ನ ಹೆಣ್ಮಗಳು, ಆ ಮಹಾಶ್ವೇತೆಯನ್ನ ಅವನು ಕಂಡ. ಚಂದ್ರಾಪೀಡ ಅಂತ ಹೇಳ್ತಾ ಇರೋದು. ಮುಂದಕ್ಕೆ ನೋಡೋಣ. ಅಂತೂ ಕಂಡು ಅವನಿ ತಳಕ್ ಅವತರಿಸಿ ತುರಂಗಮನ್ ಒಂದು ತರುಷಾಕಿಯೊಳ್ ಕಟ್ಟಿ ಭಗವತ್ ಇಂದು ಮೌಳಿಯ ಪುರೋಭಾಗದೊಳ್ನಿಂದು ಪೊಡಮಟ್ಟು ದಿವ್ಯಕಾಂತೆಯ ರೂಪ ಸಂಪತ್ತಿಗಂ ಕಾಂತಿಗಂ ಉಪಶಾಂತಿಗಂ ವಿಸ್ಮಯಂ ಬಟ್ಟು ನೋಡುತ್ತಂ ಇರ್ದು. ಸೊಗಸಾಗಿದೆ ಇದು. ಅಂತೂ ಕಂಡು ಅವನೇ ತಳಕ್ ಅವತರಿಸಿ, ಹಂಗೆಲ್ಲ ಯೋಚನೆ ಮಾಡ್ತಾ ಇದ್ದ. ಈಗ ವಾಸ್ತವಕ್ಕೆ ಬಂದು ಅವನು ತುರಂಗಮನ್, ಅವನ ಕುದುರೆಯನ್ನ ಒಂದು ತರುಶಾಕೆಗೆ, ಒಂದು ಮರದ ಕೊಂಬೆಗೆ ಅವನು ಕಟ್ಟಿ ಭಗವದ್ ಇಂದು ಮೌಳಿಯ, ಭಗವತ್ ಇಂದು ಮೌಳಿ ಅಂದ್ರೆ ಸೋಮಶೇಖರ, ಚಂದ್ರಶೇಖರ ಅಂತ. ಹಿಂದೂ ಅಂದ್ರೆ ಚಂದ್ರ, ಮೌಳಿ ಅಂದ್ರೆ ಧರಿಸಿರೋನು ಅಂತ, ಅರ್ಥಾತ್ ಚಂದ್ರಶೇಖರ ಸೋಮಶೇಖರ ಅನ್ನೋ ಅಂತ ಅರ್ಥ. ಭಗವತ್ ಇಂದು ಮೌಳಿಯ ಏನು ಪುರೋಭಾಗದೊಳ್, ಈಶ್ವರನ ದೇವಸ್ಥಾನದ ಮುಂಭಾಗದಲ್ಲಿ ಅಂತ. ಪುರೋಭಾಗದೊಳ್ ನಿಂತ್ಕೊಂಡು ಏನು ಪೊಡಮಟ್ಟು ನಮಸ್ಕರಿಸಿ ದಿವ್ಯಕಾಂತೆಯ ರೂಪ ಸಂಪತ್ತಿಗಂ, ಆ ಏನು ಸ್ವರ್ಗ ಸದೃಶಳಾದಂತಹ ಹೆಣ್ಮಗಳಿದ್ಲಲ್ಲ, ಸ್ವರ್ಗದ ದೇವತೆ ಏನೋ ಇವಳು ಅನ್ನುವ ಹಾಗೆ ಕಂಗೊಳಿಸ್ತಾ ಇದ್ಲಲ್ಲ, ಆ ದಿವ್ಯ ಕಾಂತೆಯ ರೂಪ ಸಂಪತ್ತಿಗಂ, ಆ ಮಹಾಶ್ವೇತೆಯ ರೂಪದ ಸಂಪತ್ತಿಗೂ, ಅವಳ ರೂಪದ ವೈಭವಕ್ಕೂ ಕಾಂತಿಗುಂ, ಹೊಳಿತಾ ಇರುವಂತಹ ರೀತಿಗೂ, ಫಳಫಳ ಅಂತ ಇದ್ದಾಳೆ ಅವಳು, ಕಾಂತಿಗುಂ. ಅದ್ರ ಜೊತೆಗೆ ರೂಪ ಕಾಂತಿ ಎರಡೂ ಇರೋದ್ರ ಜೊತೆಗೆ ಬಹಳ ಮುಖ್ಯವಾದದ್ದು ಉಪಶಾಂತಿಗಂ. ಇಷ್ಟೆಲ್ಲ ಇದ್ದಾಗೂ ಕೂಡ ಅವಳಲ್ಲಿ ಯಾವ ರೀತಿಯ ಚಂಚಲ ವ್ಯಕ್ತಿತ್ವಕ್ಕೂ ಆಸ್ಪದವೇ ಇಲ್ಲದ ಹಾಗೆ ಅವಳ ವ್ಯಕ್ತಿತ್ವ ಗಂಭೀರವಾಗಿದೆ, ಊರ್ಜಿತಮತಿಯಾಗಿದ್ದಾಳೆ ಅವಳು. ನೋಡಿ ಚೆನ್ನಾಗಿದೆ. ಕಾಂತಿಗಂ ಉಪಶಾಂತಿಗಂ, ಎಷ್ಟು ಚೆನ್ನಾಗಿದೆ. ವಿಸ್ಮಯಂ ಬಟ್ಟು, ಆಶ್ಚರ್ಯಚಕಿತನಾಗಿ, ಆಶ್ಚರ್ಯವನ್ನ ಪಟ್ಟು ಅಚ್ಚರಿಯಿಂದ ನೋಡುತ್ತಾ ಇರುವಾಗ ಏನಾಯ್ತು ನೋಡಿ. ಮೃದು ಮಧುರ ವಲ್ಲಕಿ ಘೇಯದ ದನಿ ಮಣಲ್ಕೆ ಗೀತದ ಅವಸಾನದಳು ಉನ್ಮದ ಮಧುಕರ ಸ್ವನಂ ಪೊಣ್ಮದ ಕುಮುದಿನಿಯಂತೆ ಕಾಂತೆ ಕಣ್ಗೆ ಎಸೆದಿರ್ದಳ್. ತುಂಬಾ ಸೊಗಸಾಗಿದೆ ಇದು. ಅವಳು ಹೇಗಿದ್ಲು ಅನ್ನುವಂಥ ಮಾತನ್ನು ಬಹಳ ಸೊಗಸಾಗಿ ಹೇಳ್ತಾ ಇದ್ದಾನೆ ಕವಿ. ಮೃದು ಮಧುರ ವಲ್ಲಕಿ ಗೇಯದ ದನಿ ಮಾಣಲ್ಕೆ. ಮಾಣಲ್ಕೆ ಅಂದ್ರೆ ನಿಲ್ಲಲು ಅಂತ ಅರ್ಥ. ಎಂತ ಧ್ವನಿ ನಿಲ್ತು ಅನ್ನುವಂಥದ್ದು ನೋಡಿ. ಮೃದು ಮಧುರ, ಮೃದುವಾಗಿಯೂ ಇತ್ತು ಆ ಧ್ವನಿ, ಮಧುರವಾಗಿಯೂ ಇತ್ತು. ಯಾವುದರ ಧ್ವನಿ? ವಲ್ಲಕಿನ ವೀಣೆ ಅಂತ. ವಲ್ಲಕಿ ಗೇಯದ, ಸೊಗಸಿನ ಹಿಂಪಾದ ಗಾಯನ ದನಿ, ಹಾಡಿನ ದನಿ ಮಾಣಲ್ಕೆ ನಿಲ್ಲಲು. ಗೀತದ ಅವಸಾನದಳು, ಆ ವೀಣೆಯ ಜೊತೆಗೆ ಹಾಡು ಕೂಡ ಪರಿಪೂರ್ಣಗೊಂಡಿತು. ವೀಣೆಯನ್ನ ನುಡಿಸುತ್ತಾ ಈಶ್ವರನನ್ನ, ಪರಮೇಶ್ವರನನ್ನ, ಗಂಗಾಧರನನ್ನ
ಇವಳು ಹಾಡಿನ ಮೂಲಕ ಸ್ತುತಿಸ್ತಿದ್ಲು. ವೀಣೆಯ ಧ್ವನಿಯು ನಿಲ್ಲಿತು. ಅವಳು ಆಡ್ತಾ ಇರುವಂತ ಗೀತದ ಅವಸಾನ ಅಂತಂದ್ರೆ ಪೂರ್ಣಗೊಂಡಿತು ಅಂತ ಗೀತ. ಅವಳು ಆಡ್ತಾ ಇದ್ದಂತ ಹಾಡು ಶ್ಲೋಕ ಅದು ಪೂರ್ಣಗೊಳ್ತು. ಗೀತದ ಅವಸಾನದಳು ಉನ್ಮದ ಮಧುಕರ ಸ್ವನಂ, ಉನ್ಮದ ಮದಿಸಿದ ಮಧುಕರ ಸ್ವನಂ ಅಂತಂದ್ರೆ ದುಂಬಿಯ ಜೇಂಕಾರ. ಪೊಣ್ಮದ ಮದಿಸಿದ ಆ ದುಂಬಿಯ ಜೇಂಕಾರವನ್ನ ಸ್ಪರ್ಶಿಸದ, ಮುಟ್ಟದ, ವ್ಯಾಪಿಸದ, ಹರಡದ ಕುಮುದಿನಿಯಂತೆ ಕಾಂತೆ ಕಣ್ಗೆಸೆದಿರ್ದಳ್. ಎಂತ ಅದ್ಭುತವಾದಂತ ವರ್ಣನೆ, ಚೆನ್ನಾಗಿದೆ ನೋಡಿ. ಅದ್ಭುತವಾದಂತ ಕುಮುದಿನಿ ಹಾಗೆ, ಕನ್ನೈದಿಲೆ ಹಾಗೆ ಕಾಣ್ತಾ ಇರುವಂತಹ ಈ ಮಹಾಶ್ವೇತೆಯನ್ನ ಉನ್ಮದ ಮಧುಕರ ಸ್ವನಂ, ಉನ್ಮದವಾದಂತಹ ಮದಿಸಿದಂತಹ ಆ ಮಧುಕರ ಸ್ವನವೂ ಕೂಡ, ಮಧುಕರ ಸ್ವನ ಅಂತಂದ್ರೆ ದುಂಬಿಗಳ ಜೇಂಕಾರ ಅಂತ, ಸ್ವನ ಅಂದ್ರೆ ಜೇಂಕಾರ, ಸ್ವನವು ಕೂಡ ಪೊಣ್ಮದ ಕುಮುದಿನಿಯಂತೆ ಮುಟ್ಟದ, ತೆಗೆದುಕೊಳ್ಳದ ಆ ಕನ್ನೈದಿಲಿಯ ಹಾಗೆ ಕಾಂತೆ ಕಣ್ಗೆಸೆದಿರ್ದಳ್. ಚೆನ್ನಾಗಿದೆ. ಕುಮುದಿನಿಯ ಅಂತೆ ಆ ಕನ್ನೈದಿಲೆಯ ಹಾಗೆ ಅವಳು ಕಣ್ಗೆ ಎಸೆದಿರ್ದಳ್. ಎಷ್ಟು ಸೊಗಸಾಗಿದೆ ನೋಡಿ. ಮೃದು ಮಧುರ ವಲ್ಲಕಿ ಗೇಯದ, ವಲ್ಲಕಿ ಅಂದ್ರೆ ವೀಣೆ ಅಂತ, ವಲ್ಲಕಿ ಗೇಯದ ದನಿ. ಆ ವೀಣೆಯ ದನಿ ಮಾಡಲ್ಕೆ ನಿಲ್ಲಲು ಗೀತದ ಅವಸಾನದಳು. ಆ ವೀಣೆಯ ಧ್ವನಿಯ ಜೊತೆಗೆ ಇವಳು ಆಡ್ತಿಲ್ಲ ಮಹಾಶ್ವೇತೆ. ಆ ಧ್ವನಿಯು ಕೂಡ, ಆ ಹಾಡು ಕೂಡ, ಆ ಗೀತವು ಕೂಡ ಪರಿಪೂರ್ಣಗೊಂಡಾಗ ಉನ್ಮದ ಮಧುಕರ ಸ್ವನಂ ಪೊಣ್ಮದ ಕುಮುದಿನಿಯಂತೆ ಕಾಂತೆ ಕಣ್ಗೆಸೆದಿದ್ದಳ್. ಗೀತದ ಅವಸಾನದಳು ಉನ್ಮದ ಮಧುಕರ ಸ್ವನಂ, ಮದಿಸಿದ ಆ ದುಂಬಿಯ ಝೇಂಕಾರ, ಪೊಣ್ಮದ ಕುಮುದಿನಿಯಂತೆ, ಹೊರಡದ ಬರದ ಕುಮುದಿನಿಯಂತೆ, ಆಯ್ತಾ, ವ್ಯಾಪಿಸದ, ಹರಡದ, ಸೇರದ ಕುಮುದಿನಿಯಂತೆ ಕಾಂತೆ, ಆ ಕಾಂತೆ ಮಹಾಶ್ವೇತೆ ಕಣ್ಗೆ ಎಸೆದಿರ್ದಳ್, ಕಣ್ಣಿಗೆ ಶೋಭಿಸ್ತಾ ಇದ್ಲು ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು. ಅನಂತರಂ ಆಕೆ ತ್ರೈಲೋಕ್ಯ ರಕ್ಷಾಮಣಿಯಂ ಪ್ರದಕ್ಷಿಣೀಕರಣ ಪೂರ್ವಕಂ ನಮಸ್ಕರಿಸಿ. ಅನಂತರಂ ಆಕೆ ತ್ರೈಲೋಕ್ಯ ರಕ್ಷಾಮಣಿಯಂ, ತ್ರೈಲೋಕ್ಯ ಅಂದ್ರೆ ಮೂರು ಲೋಕವನ್ನು ಕಾಪಾಡ್ತಾ ಇರುವಂತ ಆ ಶಿವಲಿಂಗಕ್ಕೆ ಪ್ರದಕ್ಷಿಣ ಪೂರ್ವಕವಾಗಿ ನಮಸ್ಕಾರವನ್ನ ಸಲ್ಲಿಸಿದಳು ಅಂತ ಹೇಳ್ತಾ ಇರೋದು ನೋಡಿ. ಮುಂದಕ್ಕೆ ಅವನನ್ನ ಕಂಡ್ಲು. ಇಲ್ಲಿ ಯಾರೋ ಒಬ್ಬ ಬಂದಿದ್ದಾನೆ ಅನ್ನುವಂಥದ್ದು ಗೊತ್ತಾಯ್ತು ಅವಳಿಗೂ. ಅವನನ್ನು ಹೇಗೆ ಮಾತಾಡ್ಸಿದ್ಲು, ಹೆಂಗೆ ಕಂಡ್ಲು ಅನ್ನುವಂಥ ವಿಚಾರ ಇಲ್ಲಿ ಗೊತ್ತಾಗುತ್ತೆ. ಇವಳು ವ್ಯಕ್ತಿತ್ವ ಈ ಸಾಲುಗಳಲ್ಲಿ ಕಟ್ಕೊಡುವಂತ ಪ್ರಯತ್ನವನ್ನು ಮಾಡ್ತಾನೆ ಕವಿ ಬಹಳ ಸೊಗಸಾಗಿ. ವಸೆದು ಆಶ್ವಾಸಿಸುವಂತೆ ಪುಣ್ಯ ತತಿಯಿಂದ ಮುಟ್ಟುವಂತೆ ಅಚ್ಚ ತೀರ್ಥ ಸಮೂಹಾಂಬುಗಳಿಂದ ಒಂದು ಅಭಿಷವಂ ಮಾಳ್ಪಂತೆ ಪೂತತ್ವಮಂ ಪಸರಿಪ್ಪಂತೆ ಬರಂಗಳಂ ಪದಪಿನಿಂದೀವಂತೆ ದೃಕ್ ತೃಪ್ತಿ ರಾಜಿಸೆ ದಿವ್ಯಾಂಗನೆ ನೋಡಿದಳ್ ತಗುಳ್ದು ಚಂದ್ರಾಪೀಡ ಭೂಪಾಲನಂ. ಯಾವ ರೀತಿಯಲ್ಲಿ ಆ ಚಂದ್ರಾಪೀಡನನ್ನ ಈ ದಿವ್ಯಾಂಗನೆಯಾದಂತಹ ಮಹಾಶ್ವೇತೆ ನೋಡಿದಳು, ಗಮನಿಸಿದ್ಲು ಅನ್ನುವಂಥ ವಿಚಾರವನ್ನ ಇಲ್ಲಿ ಮಾತಾಡ್ತಾ ಇರೋದು. ವಸೆದು ಆಶ್ವಾಸಿಸುವಂತೆ, ಎಷ್ಟು ಚೆನ್ನಾಗಿದೆ ನೋಡಿ. ವಸೆದು ಆಶ್ವಾಸಿಸುವಂತೆ, ಅತ್ಯಂತ ಪ್ರೀತಿಯಿಂದ ಮಾತನಾಡಿಸುವಂತೆ, ಸಮಾಧಾನ ಪಡಿಸುವಂತೆ. ಏನೋ ಗಾಬರಿಯಿಂದ ಬಂದವನ ಚಂದ್ರಾಪೀಡ, ಅಯ್ಯೋ ಇದು ಎಲ್ಲಿಗಪ್ಪ, ಏನೋ ತಪ್ಪಿಸ್ಕೊಂಡ್ಬಿಟ್ಟಿದ್ದೀನಲ್ಲಪ್ಪ, ಇದು ಎಲ್ಲಿಗೆ ಸೇರ್ಕೊಂಡಿದ್ದೀನಪ್ಪ, ಇದೇನೇನೋ ಅಚ್ಚರಿಗಳೇ ಸಿಗ್ತಾ ಇದೆ ಅನ್ನುವಂತಹ ಗೊಂದಲದಲ್ಲಿ ಇರುವಂತಹ ಆ ಅಪರಿಚಿತನನ್ನ ಕಾಣುವ ಬಗೆ ಇದೆಯಲ್ಲ, ಅದು ಬಹಳ ಮುಖ್ಯ. ವಸೆದು ಆಶ್ವಾಸಿಸುವಂತೆ, ಅತ್ಯಂತ ಪ್ರೀತಿಯಿಂದ ಸಮಾಧಾನಗೊಳಿಸುವಂತೆ,
ನೋಡ್ತಾ ಇದ್ದಾಳೆ. ಏನಿಲ್ಲಪ್ಪ, ಇಲ್ಲಿ ನೀನು ಸರಿಯಾದ ಜಾಗಕ್ಕೆ ಬಂದಿದ್ಯಾ, ನೀನು ಭಯ ಪಟ್ಕೊಳ್ಳೋ ಅಗತ್ಯ ಇಲ್ಲ ಅನ್ನೋ ಹಾಗೆ ಮಹಾಶ್ವೇತೆ ನೋಡ್ತಾ ಇದ್ದಾಳಂತೆ. ಹೊಸದು ಆಶ್ವಾಸಿಸುವಂತೆ, ಅದ್ರ ಜೊತೆಗೆ ಪುಣ್ಯತತಿಯಿಂದ ಮುಟ್ಟುವಂತೆ. ಪುಣ್ಯತತಿ ಅಂದ್ರೆ ಸಮೂಹ, ಪುಣ್ಯದ ಸಮೂಹವೇ ಬಂದು ಅವನನ್ನು ಮುಟ್ಟುತ್ತಾ ಇದೆಯೇನೋ ಅನ್ನುವ ಹಾಗೆ. ಸಕಲೂ ಪುಣ್ಯವೇ ಆದಾಗ ಬಹಳ ಸಂತೋಷ ಆಗುತ್ತೆ, ಭಯ ಹೊರಟಾಗುತ್ತೆ. ಹಾಗೆ ಮುಟ್ಟುವಂತೆ, ಅದ್ರ ಜೊತೆಗೆ ಅಚ್ಚ ತೀರ್ಥ ಸಮೂಹಾಂಬುಗಳಿಂದ, ಅಚ್ಚ ತೀರ್ಥ ಸಮೂಹಾಂಬುಗಳಿಂದ ಬಂದು ಹತ್ರಕ್ಕೆ ಬಂದು ಅಭಿಷೇಕಂ ಮಾಡುವಂತೆ, ಮಾಳ್ಪಂತೆ, ಅಭಿಷೇಕವನ್ನ ಮಾಡುವ ಹಾಗೆ, ಜೊತೆಗೆ ಪೂತತ್ವಮಂ ಪಸರಿಪ್ಪಂತೆ, ಪಾವಿತ್ರತೆಯನ್ನ ಹರಡುವಂತೆ, ವ್ಯಾಪಿಸುವಂತೆ. ಆಯ್ತಾ, ಅವಳು ಅವನನ್ನ ಕಾಣ್ತಾ ಇದ್ದಾಳೆ, ಬರ್ತಾ ಇದ್ದಾಳೆ. ಪೂತತ್ವಮಂ ಅಂತಂದ್ರೆ ಪಾವಿತ್ರತೆಯನ್ನ, ಸ್ಯಾಂಕ್ಟಿಟಿಯನ್ನ ಎಲ್ಲ ಕಡೆ ಹರಡುವಂತೆ, ಪಸರಿಪ್ಪಂತೆ, ಅದ್ರ ಜೊತೆಗೆ ಬರಂಗಳಂ ಪದಪಿನಿಂದೀವಂತೆ. ಬರಂಗಳಂ ಅಂದ್ರೆ ವರಂಗಳಂ ಅಂತ, ವರಗಳನ್ನ. ನೀನೇನು ಹೆದರ್ಕೋಬೇಕಾಗಿಲ್ಲಪ್ಪ, ನಿನಗಾಗಬೇಕಾದ್ದೆಲ್ಲ ನಾನು ಕೊಡ್ತೀನಿ, ನಿನ್ಗೇನೇನು ಬೇಕೋ ಅದನ್ನೆಲ್ಲ ನಾನು ಒದಗಿಸ್ತೀನಿ ಅನ್ನುವ ಹಾಗೆ ಬರಂಗಳಂ ಪದಪಿನಿಂದ, ಪದಪು ಅಂದ್ರೆ ಪ್ರೀತಿ ಅಂತ, ಪದಪಿನಿಂದ ಅಂದ್ರೆ ಪ್ರೀತಿಯಿಂದ, ಈವಂತೆ ವರಗಳನ್ನ ಅತ್ಯಂತ ಪ್ರೀತಿಯಿಂದ ಕೊಡುವ ಹಾಗೆ, ದೃಕ್ತೃಪ್ತಿ ರಾಜಿಸೆ, ನೋಟದ ತೃಪ್ತಿಯಾಗುವ ಹಾಗೆ, ರಾಜಿಸೆ ಕಾಣುವ ಹಾಗೆ. ದಿವ್ಯಾಂಗನೆ ನೋಡಿದಳ್, ದಿವ್ಯಾಂಗನೆ ಸ್ವರ್ಗ ಸದೃಶಳಾದಂತಹ ದೇವತೆ ನೋಡಿದಳ್. ಯಾವ ರೀತಿ? ತಗೊಳ್ದು ಆಸಕ್ತಿಯಿಂದ, ಪ್ರೀತಿಯಿಂದ. ಯಾರನ್ನ? ಚಂದ್ರಾಪೀಡ ಭೂಪಾಲನಂ. ಆ ಚಂದ್ರಾಪೀಡ ಭೂಪಾಲನನ್ನ ಅತ್ಯಂತ ಪ್ರೀತಿಯಿಂದ, ನೀನೇನು ಹೆದರ್ಕೋಬೇಕಾಗಿಲ್ವಪ್ಪ, ಬಾಯಿಲಿ ಇಲ್ಲಿ ಅಂತ ಸಮಾಧಾನಗೊಳಿಸುವ ರೀತಿಯಲ್ಲಿ ಅವನನ್ನ ನೋಡಿದ್ಲು ಅವಳು ಅಂತ ಹೇಳ್ತಾರೆ. ಹೊಸದು ಆಶ್ವಾಸಿಸುವಂತೆ, ಪುಣ್ಯತತಿಯಿಂದ ಮುಟ್ಟುವಂತೆ, ಅಚ್ಚ ತೀರ್ಥ ಸಮೂಹಾಂಬುಗಳಿಂದಂ, ಅರ್ಚ ತೀರ್ಥ ಸಮೂಹಾಂಬುಗಳಿಂದಂ ಒಂದು ಅಭಿಷೇಕಂ ಮಾಡ್ಪಂತೆ. ಬನ್ನಿ ಕುತ್ಕೊಳ್ಳಿ, ಕೈಕಾಲು ಮುಖ ತೊಳ್ಕೊಳ್ಳಿ, ಈಗೆಲ್ಲ ಹೇಳ್ತೀವಲ್ಲ ಹಾಗೆ, ಅವನ ಸಮಾಧಾನ ಪಡಿಸುವ ಹಾಗೆ. ಅಚ್ಚ ತೀರ್ಥ ಸಮೂಹಾಂಬುಗಳಿಂದ ಒಂದು ಅಭಿಷೇಕಂ, ಅವನಿಗೆ ಅಭಿಷೇಕವನ್ನ ಮಾಡುವ ಹಾಗೆ ಮಾಡ್ಪಂತೆ. ಪೂತತ್ವಮಂ ಪಸರಿಪ್ಪಂತೆ, ಪಾವಿತ್ರತೆಯನ್ನ ಹರಡುವ ಹಾಗೆ. ಬರಂಗಳಂ ಪದಪಿನಿಂದೀವಂತೆ, ವರಗಳನ್ನು, ವರಗಳನ್ನ ಅತ್ಯಂತ ಪ್ರೀತಿಯಿಂದ ಪ್ರಸಾದಿಸುವಂತೆ ಕೊಡುವ ರೀತಿಯಲ್ಲಿ. ದೃಕ್ತೃಪ್ತಿ ರಾಜಿಸೆ, ಗೊತ್ತಾಯ್ತಾ? ನೋಟದ ತೃಪ್ತಿ ಬರುವವರೆಗೆ ಕಂಗಳಲ್ಲಿ ಅದು ರಾಜಿಸ್ತಾ ಇದೆ, ಕಂಗೊಳಿಸ್ತಾ ಇದೆ. ದಿವ್ಯಾಂಗನೆ, ಆ ರೀತಿಯಲ್ಲಿ ಆ ದಿವ್ಯಾಂಗನೆಯಾದಂಥ ಮಹಾಶ್ವೇತೆ ನೋಡಿದಳ್, ತಗೊಳ್ದು ಅತ್ಯಂತ ಆಸಕ್ತಿಯಿಂದ, ಪ್ರೀತಿಯಿಂದ ನೋಡಿದಳು ಆ ಚಂದ್ರಾಪೀಡ ಭೂಪಾಲನನ್ನ, ಆ ಚಂದ್ರಾಪೀಡ ಭೂಪಾಲನನ್ನ. ಪ್ರಿಯ ವಿದ್ಯಾರ್ಥಿಗಳ, ಇಲ್ಲಿಗೆ ಇರ್ಲಿ ಈ ಕಥಾಭಾಗ. ಏನಾಗುತ್ತೆ ಮುಂದಕ್ಕೆ? ಮಹಾಶ್ವೇತೆ ಚಂದ್ರಾಪೀಡನನ್ನ ನೋಡಿದ್ಲು. ಅವನಿಗೆ ಭಯ ಆಗ್ತಾ ಇರುವಂತ ವಾತಾವರಣ ಇಲ್ಲಿಲ್ಲ ಅಂಥೇಳಿ ಖಚಿತಪಡಿಸುತ್ತಾ, ನಾನು ನಿನಗೆ ಕೇಡನ್ನ ಮಾಡುವವಳಲ್ಲ ಅನ್ನುವಂಥದ್ದನ್ನ ಹೇಳ್ತಾ, ಆ ರೀತಿ ನಡ್ಕೊಳ್ತಾ, ಹೊಸದು ಆಶ್ವಾಸಿಸುವಂತೆ, ಅವನು ಬಂದು ಗಾಬರಿಗೊಂಡು ಬಂದಿದ್ದಾನೆ, ದಾರಿ ತಪ್ಪಿದ್ದಾನೆ, ಇವೆಲ್ಲವೂ ಗೊತ್ತಾಗಿ ಅವನನ್ನ ಸಮಾಧಾನ ಪಡಿಸಿ ವಾಪಸ್ ಅವನ ಊರಿಗೆ ಕಳಿಸುವ ಆ ಭರವಸೆಯನ್ನು ತುಂಬುವ ಹಾಗೆ ಮಹಾಶ್ವೇತೆ ಅವನನ್ನ ನೋಡ್ತಾ ಇದ್ದಾಳೆ. ಈ ಎಲ್ಲ ರೀತಿಯಲ್ಲೂ ಅವನನ್ನ ಕಾಣ್ತಾ ಇರುವಂತ ಈ ಮಹಾಶ್ವೇತೆ ಅಲ್ಲಿಗೆ ಯಾಕೆ ಬಂದ್ಲು, ಇವಳ ಮತ್ತು ಚಂದ್ರಾಪೀಡ ಯಾವ ರೀತಿ ಮುಂದೆ ಸಂಭಾಷಣೆಯನ್ನ ನಡೆಸ್ತಾರೆ ಅನ್ನುವಂತಹ ಅಷ್ಟು ವಿಚಾರಗಳನ್ನ ನಾನು ಮುಂದಿನ ತರಗತಿಯಲ್ಲಿ ಪ್ರಸ್ತಾಪ ಮಾಡಿ ಮಾತಾಡ್ತೀನಿ.
ಇಲ್ಲಿಗೆ ಈ ತರಗತಿ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ನಮಸ್ಕಾರ.